ಹಾಯ್, ನಿಮ್ಗೆಲ್ರಿಗೂ ಕೂಡ ಗುಡ್ ನ್ಯೂಸ್. ಇವತ್ತು ಮಧ್ಯಾಹ್ನ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದು ನಾನು. ಏನು ಎರಡನೇ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಅನ್ನ KCET ರ್ಯಾಂಕಿಂಗ್ ಕನ್ಸಿಡರ್ ಮಾಡ್ತಾರಾ ಅಥವಾ ಇಲ್ವಾ ಅಂತ. ಅದ್ರ ನಂತರ ವಿಡಿಯೋ ಡಿಲೀಟ್ ಕೂಡ ಮಾಡಿದ್ದೆ. ನೀವು ಅದು ಕೂಡ ಕೇಳಿದ್ರಿ, ಯಾಕೆ ಡಿಲೀಟ್ ಮಾಡಿದ್ರಿ ಅಂತ. ಈಗ ಕೇಳಿದ ಕಡೆಯಿಂದ ಗುಡ್ ನ್ಯೂಸ್ ಅಥವಾ ಒಂದು ನಿಮ್ಗೆ ಖುಷಿ ಆಗೋ ವಿಷಯವನ್ನ ತಿಳಿಸಿದ್ದಾರೆ. ಏನು ಅಂತ ಹೇಳಿದ್ರೆ, ಕಂಬೈನ್ಡ್ ರಿಸಲ್ಟ್ ಏನಿದೆ ಅದನ್ನೇ KCET ರ್ಯಾಂಕ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ತುಂಬಾ ವಿದ್ಯಾರ್ಥಿಗಳು, ನಾನು ಎರಡನೇ ಬೋರ್ಡ್ ಎಕ್ಸಾಮ್ ಅಪ್ಲೈ ಮಾಡಿದ್ದೀನಿ, ಆ ಬ್ರೋಷರ್ಲಿ 32 ಪೇಜ್ ಒಳಗಡೆ ಕೊಟ್ಟಿರುವಂತ ಪಾಯಿಂಟ್ ಇಂದ ಟೆನ್ಷನ್ ಆಗ್ತದೆ ಅಂತ ಹೇಳ್ತಾ ಇದ್ರಲ್ಲ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ. ಓಕೆನಾ? ಈಗ ಮೊದಲನೇ ಬೋರ್ಡ್ ಎಕ್ಸಾಮ್, ಎರಡನೇ ಬೋರ್ಡ್ ಎಕ್ಸಾಮ್ ಎರಡರದ್ದು ಕೂಡ ಕಂಬೈನ್ಡ್ ರಿಸಲ್ಟ್ ಅನ್ನ ಕನ್ಸಿಡರ್ ಮಾಡ್ತಾರೆ. KCET ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡಿದಾಗ ಕಂಬೈನ್ಡ್ ರಿಸಲ್ಟ್ ಅಂದ್ರೆ ಗೊತ್ತಿದೆ ತಾನೆ. ಈಗ ಎಕ್ಸಾಂಪಲ್, ಈ ಮೊದಲನೇ ಬೋರ್ಡ್ ಎಕ್ಸಾಮ್ ಒಳಗಡೆ ಫಿಸಿಕ್ಸ್ಗೆ 85 ಬಂದಿದೆ ಅಂತ ಅನ್ಕೊಳ್ಳೋಣ. ಓಕೆನಾ? ಅದೇ ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ 89 ಬಂದು ಅಂತ ಹೇಳಿದ್ರೆ ಆ 89 ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ ಈ ರ್ಯಾಂಕ್ ಅನ್ನ ಅನೌನ್ಸ್ ಮಾಡೋದಕ್ಕೆ. ಅದೇ ರೀತಿ ನೀವು ಕೆಮಿಸ್ಟ್ರಿ ಕೂಡ ಬರ್ತಿದ್ರ. ಕೆಮಿಸ್ಟ್ರಿಗೆ ಏನಾಯ್ತು, ಫಸ್ಟ್ ಎಕ್ಸಾಮ್ ಅಲ್ಲಿ 94 ಬಂದಿತ್ತು, ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ 90 ಬಂದಿದ್ರೆ ಆ ಹೈಯೆಸ್ಟ್ ಬಂದಿರುವಂತಹ 94 ಮಾರ್ಕ್ಸ್ ಏನಿದೆ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಕಂಬೈನ್ಡ್ ರಿಸಲ್ಟ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಸಬ್ಜೆಕ್ಟ್ ವೈಸ್ ಹೈಯೆಸ್ಟ್ ಬಂದಿರುವಂತಹ ಮಾರ್ಕ್ಸ್ ಅನ್ನ KCET ರ್ಯಾಂಕ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಕನ್ಸಿಡರ್ ಮಾಡ್ತಾರೆ. ನಿಮ್ಗೆಲ್ಲರಿಗೂ ಕೂಡ ಖುಷಿ ಆಗಿದೆ ಗೊತ್ತು. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಯಾಕಂದ್ರೆ ನಿಮ್ಮ ಫ್ರೆಂಡ್ಸ್ ಅಷ್ಟೇ ಅಲ್ಲ, ಅವ್ರ ಪೇರೆಂಟ್ಸ್ ಕೂಡ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇವತ್ತು ಮಾರ್ನಿಂಗ್ ಒಂದು 4-5 ಜನ ಕಾಲ್ ಮಾಡಿದ್ರು ನನಗೆ. ಸೊ ಈಗ ಅವರಿಗೂ ಕೂಡ ನೀವು ನೋಡ್ತಾ ಇದ್ರೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಅಂದ್ರೆ ನನಗೂ ಕೂಡ ಇನ್ಫಾರ್ಮೇಶನ್ ಸಿಕ್ತು ಅಂತ. ಓಕೆ, ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.